ಅದು ವಾಸ್ತು ಅನ್ನೋ ವಿಷಯ ನಮಗೆ ಈ ಮನೆ ಕಟ್ಟಿ ಇಲ್ಲಿ ಬಂದು ವಾಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು. ನಾವು ಅಂದ್ಕೊಂಡೇ ಇರಲಿಲ್ಲ ಹಿಂಗೆ ಆಗುತ್ತೆ ಅಂತ. ಇವತ್ತು ನಮಗೆ ನೆಮ್ಮದಿ ಹೋಯ್ತಪ್ಪ, ಇವತ್ತು ಬೇಜಾರಾಯಿತು ನಾವು ಅಂತ ಒಂದು ದಿವಸನೂ ಈ ಮನೆ 25 ವರ್ಷ ಆಯಿತು ಈ ವರ್ಷಕ್ಕೆ ಈ ಮನೆಗೆ ಬಂದು ಒಂದು ದಿವಸನೂ ಹಂಗೆ ಅನಿಸಿಲ್ಲ ನಮಗೆ. ಅವರು ಆರ್ಕಿಟೆಕ್ಟ್ಗಿಂತ ಜಾಸ್ತಿ ನಾನೇನೋ ನಮ್ಮ ರಿಲೇಟಿವು, ನಮ್ಮ ಸಂಬಂಧಿಕರು ಅವರು ನಮ್ಮ ಬುದ್ಧಿ ಹೇಳ್ದಂಗೆ ಆ ಥರ ಬುದ್ಧಿ ಹೇಳಿ ಅವರು ನಮಗೆ ಪ್ಲ್ಯಾನ್ ಮಾಡಿಕೊಟ್ರು. ಇದುವರೆಗೂ ನನಗೆ ನೀನು ಶ್ರೀನಿವಾಸ ಮೂರ್ತಿ ನೀನು ಇಂಥ ಕೆಲಸ ಮಾಡಿದೆ, ಕೆಟ್ಟ ಕೆಲಸ ಮಾಡಿದೆ ಅಥವಾ ನಿನಗೆ ಹಿಂಗೆ ಆಯಿತು ತೊಂದರೆ ಅಂತ ಹೇಳೋ ಸಾರ್ವಜನಿಕರಾಗಲಿ, ನನಗೆ ಹಿರಿಯ ಅಧಿಕಾರಿಗಳಾಗಲಿ ಯಾರೂ ಹೇಳಿಲ್ಲ ನನಗೆ. ಆ ಥರ ನೆಮ್ಮದಿಯಾಗಿ ನನಗೆ ಈ ಮನೇಲಿ ಇದ್ಕೊಂಡು ಅನುಕೂಲ ಆಗಿದೆ ನನಗೆ. ಸೊ ಅವ್ರು ಏನು ಬೇಕೋ ಅವ್ರು ಮಾಡಿಕೊಟ್ಟಿದ್ದಾರೆ ನಮಗೆ. ಇವತ್ತಿನವರೆಗೂ ನಾವು ಯಾವ ಆಲ್ಟ್ರೇಷನ್ನು ಮಾಡಿಲ್ಲ, ಅದನ್ನು ಹಾಗೇ ಇದೆ. 2001ರಲ್ಲಿ ಕಟ್ಟಿದ ಮನೆ ಇವತ್ತಿನವರೆಗೂ ಹಾಗೇ ಇದೆ. ನಮಸ್ಕಾರ, ನಾನು ಶ್ರೀನಿವಾಸ ಮೂರ್ತಿ ಅಂತ. ನಾನು ಬೇಸಿಕಲಿ ಹಳ್ಳಿಯಲ್ಲಿ ಬೆಳೆದವನು ನಾನು. ಆಮೇಲೆ ಅಲ್ಲಿಂದ ನಮ್ಮದು ಎಲ್ಲದ ಬಾಗಿ ಅಂತ ಸಿರಾ ತಾಲೂಕು ಅನ್ನಲ್ಲಿ ಒಂದು ಹಳ್ಳಿ ಇದೆ ನಮ್ಮದು. ಅಲ್ಲಿ ಬೆಳೆದವ್ರು ನಾನು. ಪ್ರೈಮರಿ ಸ್ಕೂಲೆಲ್ಲ ಅಲ್ಲೇ ಓದಿದ್ದು ನಾನು. ಆಮೇಲೆ ಹೈಸ್ಕೂಲ್ ಆದಮೇಲೆ ನನಗೆ ಸಿಟಿಗೆ ಬಂದು ಅಲ್ಲಿಂದ ಮುಂದುವರಿಸಿದೆ. ಆಮೇಲೆ ನಾನು 81ರಲ್ಲಿ ಸಬ್ ಇನ್ಸ್ಪೆಕ್ಟ್ರಾಗಿ ಸೆಲೆಕ್ಷನ್ ಆದೆ. ಅದಾದಮೇಲೆ ಅಲ್ಲಿಂದ ನಾನು ಹಾಗೆ ಇಲ್ಲಿ ಬೆಂಗಳೂರು ಸಿಟಿಗೆ ಬಂದು ಸೇರ್ಕೊಂಡು ಹೋದ್ಮೇಲೆ 91ರಲ್ಲಿ ನಾನು ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ಆಗಿದ್ದೆ ನಾನು. ಆವಾಗ ಏನಾಯಿತು, ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಅಪ್ಪಣ್ಣವರು ನಮ್ಮ ಸ್ಟೇಷನ್ಗೆ ಬಂದಿದ್ದರು ಒಂದು ಸಲ, ಯಾವುದೋ ಒಂದು ಪ್ರಾಬ್ಲಮ್ ಬಗ್ಗೆ. ಆವಾಗ ಅವರು ಅದನ್ನು ವಿವರಿಸಿದ ರೀತಿ ಮತ್ತು ಅವರು ಅದನ್ನು ಯಾವ ರೀತಿ ಅದನ್ನು ಬಗೆಹರಿಸ್ಬೋದಾಗಿತ್ತು ಅಂತೆಲ್ಲ ಹೇಳಿದ ರೀತಿ ನೋಡಿಬಿಟ್ಟು ಅವ್ರ ಬಗ್ಗೆ ನನಗೆ ಇವ್ರು ತುಂಬ ಕಲ್ತಿರೋಂಗಿದ್ದಾರೆ ಮತ್ತು ಇವ್ರ ಬಗ್ಗೆ ಒಳ್ಳೆ ಮನೆ ಬಗ್ಗೆ ಮತ್ತು ವಾಸ್ತು ಬಗ್ಗೆ ಎಲ್ಲ ತುಂಬ ಚೆನ್ನಾಗಿ, ನನಗೆ ವಾಸ್ತು ಬಗ್ಗೆ ನಮ್ಗೆ ಗೊತ್ತಿರಲಿಲ್ಲ. ಸರಿ, ಆವಾಗ ನನಗೆ ಅನ್ನಿಸ್ತು ನನಗೆ ಇವರಿಗೆ. ಯಾಕೆಂದರೆ ನಮ್ಮ ಹಳ್ಳಿನಲ್ಲಿ ನಮ್ಮ ಹಳ್ಳಿಗಳಲ್ಲೆಲ್ಲ ವಾಸ್ತು ನಮಗೆ ಅದ್ರ ಬಗ್ಗೆ ಗಮನವೇ ಇರಲಿಲ್ಲ ನಮಗೆ. ಈಗ ಉದಾಹರಣೆಗೆ ನಮ್ಮ ಮನೆಯೇ ಹಳ್ಳಿನಲ್ಲಿರೋ ಮನೆ ಹೇಳಿದರೆ ಈಗೇನಿದೆ ನಮಗೆ, ಪಶ್ಚಿಮದ ಬಾಗಿಲು ಇರಬಾರ್ದು ಅಂತಾರೆ, ಮತ್ತು ದೇವ್ರ ಮನೆ ಕಡೆ ದೇವ್ರಿಗೂ ಮನೆ ಇರಬೇಕು ಅಂತಾರೆ, ಮತ್ತು ಅಗ್ನಿಮೂಲ್ಯದಲ್ಲಿ ಒಲೆ ಇರಬೇಕು, ಬೆಂಕಿ ಉರಿಬೇಕು ಅಂತ ಹೇಳ್ತಾರೆ. ನಮ್ಮ ಮನೆ ಇದ್ದದ್ದು ಎಲ್ಲ ಉಲ್ಟಾನೇ ಇತ್ತು ನಮ್ಮ ಊರಲ್ಲಿ. ಇವರು ಹೇಳೋ ಇದರಲ್ಲಿ ಉದಾಹರಣೆ ದೇವ್ರ ಮೂಲೆಯಲ್ಲಿ ಅಂತ ಹೇಳಿದರೆ ದೇವ್ರ ನಮ್ಮ ಮನೇಲಿ ಒಲೆ ಉರಿತಾ ಇತ್ತಲ್ಲಿ ಯಾವಾಗಲೂ. ಸೊ ಈ ಥರ ಇದ್ದಿದ್ದು ನಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಮ್ಮ ಹಳ್ಳಿನಲ್ಲಿ ನಮ್ಗೆ ಗೊತ್ತಿರಲಿಲ್ಲ ಅದೆಲ್ಲ. ಆಮೇಲೆ ಅವರೆಲ್ಲ ನನಗೆ ಅವರು ಪ್ರಾಬ್ಲಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ರು ಅಷ್ಟೇ. ನನಗೆ ಈ ಥರ ಗೊತ್ತಿರಲಿಲ್ಲ, ನನಗೆ ಈ ಥರ ಎಲ್ಲ ಇರ್ತದೆ ವಾಸ್ತು ಅಂತೆಲ್ಲ ನಮ್ಗೆ ಅದ್ರ ಬಗ್ಗೆ ಐಡಿಯಾ ಇರಲಿಲ್ಲ ನಮಗೆ. ಆಮೇಲೆ ನಮ್ಮ ಮನೆಯಲ್ಲಿ ಮನೆ ಕಟ್ಸೋಣ ಅಂತ ನನ್ನ ಶ್ರೀಮತಿ ರಾಜೇಶ್ವರಿ ಇತ್ತ, ಅವರು ರಾಜಶೇಖರ್ ಅಂತ ಫಿಲಮ್ ಆ್ಯಕ್ಟರ್ ಇದ್ದಾರೆ, ಅವ್ರ ಮಗಳವರು, 2ನೇ ಮಗಳವರು. ಸೊ ಅವರು ಮನೆ ಕಟ್ಸೋಣ ಅಂತ ಯಾವಾಗಲೂ ಹೇಳ್ತಾಯಿದ್ರು. ಕೊನೆಗೆ ನಾನೇನು ಮಾಡಿದೆ, ಅವರು 2 ಉದ್ದೇಶ ನನಗೆ ಹೇಳಿದ್ರು. ನಾನು ಸೈಟು ಹುಡುಕ್ತಾ ಇರಬೇಕಾದ್ರೆ ನನಗೆ ಕಮರ್ಷಿಯಲ್ ಸ್ಟ್ರೀಟ್ ಹತ್ರ ಇರಬೇಕು ಮತ್ತು ನಮ್ಮ ತಾಯಿ ಮನೆ ಹತ್ರ ಇರಬೇಕು. ನನಗೆ ಇವೆರಡು ಉದ್ದೇಶ, ನನಗೆ ಯಾವ್ದಾದ್ರು ಒಂದು ಕಡೆ ಒಳ್ಳೆ ಕಡೆ ನೋಡಿ ಅಂತ ಆ ಥರ ಹೇಳಿದೆ. ಸರ್ ನನಗೆ ಒಂದು ಜಾಗ ನೋಡಿದ್ದೀನಿ, ಬನ್ನಿ ಇದು ನೋಡಿ ಸರ್, ಇದು ತೊಗೊಳ್ಬೋದಾ ನಾನು ಅಂತ. ಅವರು ತಕ್ಷಣ ಆಯಿತು ನಡೀರಿ ಹೋಗೋಣ ಅಂತ ಬಂದರು. ಸರಿ, ನಾನು ನನ್ನ ವೆಹಿಕಲ್ ಕರ್ಕೊಂಬಂದೆ. ಈ ಜಾಗ ನೋಡಿಬಿಟ್ಟು ನೀವು ಸ್ವಂತಕ್ಕೆ ನೀವೇ ಬರೋದಾದರೆ ಕಟ್ಕೊಳ್ಳಿ, ಬಾಡಿಗೆ ಕೊಡೋಕ್ಕೆ ಬೇಡ, ನೀವು ಬರೋದಾದರೆ ಮಾತ್ರ ಇದು ಕಟ್ಕೊಂಡಿದ್ರೆ ತುಂಬ ಪ್ರಶಸ್ತವಾಗಿದೆ, ನೀವು ಇದು ಕಟ್ಕೊಳ್ಳಿ ಅಂತ ಹೇಳಿದರು. ನನ್ನ ಮುಖಾಂತರನೇ ಕಟ್ಸಿ ಅಂತ ಅವ್ರೇನು ಹೇಳಿಲ್ಲ, ಅಷ್ಟು ದೊಡ್ಡ ವ್ಯಕ್ತಿ ಅವರು. ನನ್ನ ಮುಖಾಂತರ ಕಟ್ಸಿ ನಾನೇ ಕಟ್ಕೊಡ್ತೀನಿ ಅಂತ ಆ ಥರ ಏನೂ ಹೇಳಿಲ್ಲ. ಇಲ್ಲ, ತುಂಬ ಚೆನ್ನಾಗಿದೆ, ಇಲ್ಲಿ ಬಗ್ಗೆ ಕಟ್ಟಿ ಅಂತ ಅವ್ರೇನು ಶಾಸ್ತ್ರ ಹೇಳೋ ಥರ ಏನು ಹೇಳಲಿಲ್ಲ ಅವರು. ಇಲ್ಲಿನ ವಾಸ್ತು ಪ್ರಕಾರ ನನಗೆ ಅದು ವಾಸ್ತು ಅಂದರೆ ಅವರು ಅದು ಆ ಥರ ಹೇಳಿಲ್ಲ, ಸುಮ್ಮನೆ ಇದು ಕಟ್ಟಿ ನೀವೇ ಬರಬೇಕು ಮನೆಗೆ, ಅಷ್ಟೇ ನನಗೆ ಬೇಕಾಗಿರೋದು ಅಂತ ಹೇಳಿದರು. ಸರಿ ಆಯಿತು ಅಂತ ಆಮೇಲೆ ನಾನು ಮನೆಯವ್ರು ಕರ್ಕೊಂಡೋದೆ. ಆವಾಗ ನಾನೇನೇನೋ ಮನೆ ಅದು ಇದು ಅಂತ ಹೇಳಿದಾಗ ಅವ್ರು ಒಂದು ಮಾತು ಹೇಳಿದರು, ಮನೆಯಲ್ಲಿ ಜಾಸ್ತಿ ಇರೋರು ನಿಮ್ಮ ಮನೆಯವರು, ಶ್ರೀಮತಿಯವರು, ರಾಜೇಶ್ವರಿಯವರು, ನೀವು ಸ್ವಲ್ಪ ಹೊತ್ತು ಸುಮ್ಮನಿರಿ, ಅವ್ರ ಅಭಿಪ್ರಾಯ ಅವ್ರು ಏನು ಯಾವ ಥರ ಬೇಕೋ ಅದನ್ನು ಅವ್ರು ಕೇಳಿಕೊಂಡು ನಾನು ಮನೆ ಮಾಡಿಕೊಡ್ತೀನಿ ನಿಮಗೆ ಅಂತ ಹೇಳಿದರು. ಸರಿ, ಅದೇ ಥರ ನಾನು ಸುಮ್ಮನಾದೆ. ಹಂಗಾಗಿ ಈ ಮನೇನ ಅವರು ಪೂರ್ತಿ ನಮಗೆ ಒಂದು ಜಾಗನೇ ಒಂದು ಅವ್ರು ಏನು ಮಾಡ್ತಿದ್ರು, ನಾವೇನಾದ್ರು ಒಂದು ಉದಾಹರಣೆಗೆ ಒಂದು ಪೋರ್ಟಿಕೋ ಮಾಡಬೇಕು,
ಅಂತ ಮೇಡೆ ಕೇಳಿದಾಗ ಅವ್ರು ಹೇಳಿದರು, ಪೋರ್ಟಿಕೋ ಮಾಡಿದ್ರೆ ನಿಮಗೆ ಒಂದು ಪೋರ್ಷನ್ ಆಫ್ ದಿ ಮನೆ ಹೊರಟೋಗ್ಬಿಡುತ್ತೆ ನಿಮ್ಗೆ. ಅವಾಗ ಅದನ್ನ ನೀವು ಉಪಯೋಗಿಸಲ್ಲ ಪೋರ್ಟಿಕೋನ, ಸುಮ್ಮನೆ ಬಾಗಿಲು ಹಾಕ್ಕೊಂಡಿರ್ತಾರೆ ಯಾವಾಗಲೂ, ಮತ್ತು ನಿಮಗೆ ಅದರಲ್ಲಿ ಸೆಕ್ಯೂರಿಟಿ ಇರಲ್ಲ ನಿಮಗೆ. ಸೊ ಈ ಥರ ಎಲ್ಲ ಎಕ್ಸ್ಪ್ಲೈನ್ ಮಾಡಿ ನಮಗೆ ಕನ್ವಿನ್ಸ್ ಮಾಡ್ತಾಯಿದ್ರು ನಮಗೆ. ಆಮೇಲೆ ಗಾಳಿ ಬೆಳಕು ಧಾರಾಳವಾಗಿರೋಂಗೆ ದೊಡ್ಡ ದೊಡ್ಡ ಕಿಟಕಿಗಳು ಈ ಥರ ಏನೇನು ಎಲ್ಲ ನಮಗೆ ಅದನ್ನು ವಿವರಿಸಿ ಯಾಕೆ ಬೇಕಾಗುತ್ತೆ ನಿಮಗೆ ಅಂತೇಳಿ ಆ ಥರ ಪ್ರತಿಯೊಂದು ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು, ನಾವು ಏನೂ ಇದರೊಳಗೆ ನಾನು ತಲೆ ಅಲ್ಲಾಡಿಸ್ಲಿಲ್ಲ, ಬೇಡ ನನಗೆ ಆಗಲಿ ಏನೂ ಇರಲಿಲ್ಲ. ಸೊ ಇನ್ನು ಉಳಿದಿದ್ದಲ್ಲ ರಾಜೇಶ್ವರಿ ಅವ್ರಿಗೆ ಯಾವ ಥರ ಬೇಕೋ ಎಲ್ಲ ಮಾಡ್ಕೊಂಡವರು. ಸೊ ಅದ್ರ ಬಗ್ಗೆ ನೀವು ಅನುಭವದ ಬಗ್ಗೆ ಜಾಸ್ತಿ ರಾಜೇಶ್ವರಿನ ಕೇಳಿದ್ರೆ ಒಳ್ಳೆಯದು. ಪುರಾಣ ಶಾಸ್ತ್ರದಲ್ಲೆಲ್ಲ ಯಾವ ಥರ ಇರ್ತಿದ್ದೋ ಅದೇ ಥರನೇ ಅವರು ಆರ್ಕಿಟೆಕ್ಟಲ್ಲಿ ಅದನ್ನು ಫಾಲೋ ಮಾಡ್ತಾರೆ. ಮತ್ತು ಇವಾಗ ಉದಾಹರಣೆಗೆ ಸೆಲ್ಲರ್ ಬೇಡ ಅಂತಾರೆ ಕೆಲವರೆಲ್ಲ, ಸೆಲ್ಲರ್ ಇರಬಾರ್ದು ಅಂತೇಳಿಲ್ಲ. ಅವರು ಅದ್ರ ಬಗ್ಗೆ ಕೇರೇ ಮಾಡಲಿಲ್ಲ. ಇಲ್ಲ ಸರ್, ನಿಮ್ಗೊಂದು ಪೋರ್ಷನ್ ಮನೆ ಸಿಗುತ್ತೆ, ನಿಮಗೆ ಪೂರ್ತಿ ಸೆಲ್ಲರ್ ಮಾಡ್ಕೊಳ್ಳಿ ನೀವು ಅಂತ ಹೇಳಿದರು. ಆಮೇಲೆ ಖರ್ಚಿನ ವಿಚಾರ ಬಂದಾಗ ಅಂಥದ್ದೇನು ಖರ್ಚಾಗಲ್ಲ ನಿಮಗೆ ಯಾಕೆ ನಾನು ನಿಮಗೆ ಅನುಕೂಲ ಆಗೋ ರೀತಿಯಲ್ಲಿ ನಿಮಗೆ ಮಾಡ್ಕೊಡ್ತೀನಿ ಅಂತೇಳಿ ಸೆಲ್ಲರ್ ಮಾಡಿಸಿದ್ರು. ಇವತ್ತಿನವರೆಗೂ ನಮಗೊಂದು ಬೇರೆ ಮನೆಗಳಲ್ಲಿ ನೋಡ್ತೀವಿ ಒಂಚೂರು ನೀರು ಬರೋದು ಎಲ್ಲ ಆಗ್ತದೆ. ಇವತ್ತಿನವರೆಗೂ ನಮಗೆ ಸೆಲ್ಲರಲ್ಲಿ ಯಾವುದೇ ಪ್ರಾಬ್ಲಮ್ ಆಗಿಲ್ಲ. ಅದು ಒಂದು ನಮಗೆ ಈ ಮನೆ ಎಷ್ಟು ಪ್ರಾಮುಖ್ಯ ಪಡೆದಿದೆಯೋ ಸೆಲ್ಲರ್ ಅಷ್ಟೇ ಪ್ರಾಮುಖ್ಯತೆ ಪಡೆದಿದೆ ನಮಗೆ ಇವತ್ತೊಂದು ದಿವಸ. ಸೊ ಹೀಗಾಗಿ ಮನೆ ಸುಗಮವಾಗಿ ಆಗೋಯಿತು ನಮಗೆ. ಹೆಚ್ಚು ಕಮ್ಮಿ 1 ವರ್ಷದಲ್ಲಿ ನಮ್ಮ ಮನೆಯವರೇ ರಾಜೇಶ್ವರಿನೇ ಮುಂದೆ ನಿಂತ್ಕೊಂಡು ಕಟ್ಟಿಸಿದ್ರು. 1 ವರ್ಷದಲ್ಲಿ ಮುಗಿದಾಯಿತು. ಆಮೇಲೆ ಎಲಿವೇಷನ್ ಬಗ್ಗೆನೂ ಅಷ್ಟೇ. ಅವ್ರು ಎಲಿವೇಷನ್ ಬಗ್ಗೆ ನಾನು ಯಾವಾಗ ಅವ್ರು ಹೇಳಿದ್ರು, ಅವ್ರ ಬಗ್ಗೆ ನಮಗೆ ಎಷ್ಟು ನಂಬಿಕೆ ಬಂದಿತ್ತಂದರೆ, ಅವ್ರು ಯಾವ ಥರ ಎಲಿವೇಷನ್ ಕಟ್ತಾರೋ ಅದೇ ಇದ್ಬಿಡಲಿ ನಮಗೆ, ನಾವು ಅದನ್ನು ಅದರ ತಿರ್ಗಾ ನಾವೊಂದು ಅಭಿಪ್ರಾಯ ಕೊಡೋದು, ಅವರು ಅದಕ್ಕೆ ಎಕ್ಸ್ಪ್ಲೇನ್ ಮಾಡೋದು ಬೇಕಾಗಿಲ್ಲ. ಅವ್ರು ಇಷ್ಟ ಬಂದಂಗೆ ಅವಳು ಒಳ್ಳೇದಾಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ನಮ್ಮ ಬಗ್ಗೆ. ಅವ್ರು ಹೇಳ್ದಂಗೆ ನಾವು ಮನೆ ಮಾಡಬೇಕು ಅಂತೇಳಿ ನಾವು ಸುಮ್ಮನಿದ್ವಿ. ಸೊ ಹಂಗಾಗಿ ಕಳ್ಳಿನ ಮನೆ ಕಟ್ಟಬೇಕು ಅಂತಂದರು. ಆಯಿತು, ನನಗೆ ಸವಲತ್ತು ಏನೈತೆ ನನ್ನ ಕೈಲಾಗಿದ್ದಲ್ಲ ಅವ್ರಿಗೆ ಹೇಳಿದೆ, ಸರಿ ಕಷ್ಟ ಆಗುತ್ತೆ ಅಂತೇಳಿ ಹೇಳಿದಾಗ, ಏನು ಕಷ್ಟ ಆಗಲಿ ಶುರು ಮಾಡಿ ಹೆಂಗೋ ನಡೆಯುತ್ತೆ ಅಂತಂದರು. ಅದೇ ಥರ ನಮಗೆ ಬ್ಯಾಂಕಲ್ಲಿ ಸಾಲ ಸಿಕ್ತು. ಮತ್ತು ಸ್ನೇಹಿತರು ಸಹಾಯ ಮಾಡಿದರು ಒಬ್ರಿಗೊಬ್ಬರು. ಮತ್ತು ಯಾರೂ ನಮಗೆ ಯಾವತ್ತೂ ಡಿಮ್ಯಾಂಡ್ ಮಾಡಲಿಲ್ಲ. ನಾನು ಯಾರ ಹತ್ರ ಅಂದ್ರೆ ಒಂದು ವಸ್ತು ತೊಗೊಂಡ್ರೆ, ಇಲ್ಲ ನನಗೆ ಇವಾಗ ಅರ್ಜೆಂಟು ದುಡ್ಡು ಕೊಡು ಅನ್ನೋದಾಗಲಿ ಆ ಥರ ಅದು ಹೆಂಗೆ ಅಂದರೆ ಅವ್ರು ಹೇಳಿದರು, ಸುಗಮವಾಗಿ ಆಗುತ್ತೆ ಸರ್, ನೀವೇನು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿದ್ರಲ್ಲ, ಆ ಮಾತು ಅಕ್ಷರಶಃ ನಿಜ ಆಯಿತು. 1 ವರ್ಷದೊಳಗೆ ರಾಜೇಶ್ವರಿಯವರೇ ಈ ಮನೆ ಕಟ್ಟಿಸಿದ್ರು. ಸೊ ಆಮೇಲೆ ನಮಗೆ ಇದುವರೆಗೂ ನನಗೆ ಯಾವುದೇ ರೀತಿ ಅನಾನುಕೂಲ ಆಗಲಿ, ಮತ್ತು ಉದ್ಯೋಗದಲ್ಲಾಗಲಿ ನನಗೆ ನೆಮ್ಮದಿಯಾಗಿದ್ದೀನಿ. ಮತ್ತು ನಮ್ಮ ಯಾವುದೋ ಪೊಲೀಸ್ ಅಂದ ತಕ್ಷಣ ನಿಜವಾಗ್ಲೂ ಕಷ್ಟದ ಕರ್ತವ್ಯನೇ ಇದು. ಬರೀ ಕಂಪ್ಲೇಂಟ್ ಪೊಲೀಸ್ನವ್ರ ಮೇಲೆ. ಅಂಥದ್ರಲ್ಲಿ ನನಗೆ ಯಾವುದೇ ನನ್ನ ಉದ್ಯೋಗದಲ್ಲಿ ಯಾವುದೇ ತೊಂದರೆ ಆಗಲಿಲ್ಲ. ನನಗೆ ಯಾವುದೇ ಒಂದು ಪ್ರಾಬ್ಲಮ್ ಇಲ್ದಂಗೆ ನಾನು ಸರ್ವಿಸ್ ಮುಗಿಸಿದೆ. ಸೊ ನಾನು ರಿಟೈರ್ಡ್ ಆಗಲೇ 6 ವರ್ಷ ಆಯಿತು. ನಾನು ಇವಾಗ ರಿಟೈರ್ಡ್ ಆಗಿಬಿಟ್ಟು ಇದುವರೆಗೂ ನನಗೆ, ನೀನು ಶ್ರೀನಿವಾಸ ಮೂರ್ತಿ, ನೀನು ಇಂಥ ಕೆಲಸ ಮಾಡಿದೆ, ಕೆಟ್ಟ ಕೆಲಸ ಮಾಡಿದೆ, ಅಥವಾ ನಿನಗೆ ಹಿಂಗೆ ಆಯಿತು ತೊಂದರೆ ಅಂತ ಹೇಳೋ ಸಾರ್ವಜನಿಕರಾಗಲಿ, ನನಗೆ ಹಿರಿಯ ಅಧಿಕಾರಿಗಳಾಗಲಿ ಯಾರೂ ಹೇಳಿಲ್ಲ ನನಗೆ. ಆ ಥರ ನೆಮ್ಮದಿಯಾಗಿ ನನಗೆ ಈ ಮನೇಲಿ ಇದ್ಕೊಂಡು ಒಂದು ಅನುಕೂಲ ಆಗಿದೆ ನನಗೆ. ಇದು ಅಪ್ಪಣ್ಣವರಿಂದನೇ ಆಗಿದೆ ಅಂತೇಳಿ ಇವತ್ತಿಗೂ ಸಹ ನಾವು ಅಪ್ಪಣ್ಣವ್ರ ಮನೆಗೆ ಪ್ರತಿ ವರ್ಷಕ್ಕೊಂದು ಸತಿ ಭೇಟಿ ಮಾಡ್ತೀವಿ. ಈ ಮಧ್ಯದಲ್ಲಿ ಭೇಟಿ ಮಾಡೋದು ಇದ್ದೇ ಇರುತ್ತೆ. ಆದರೆ ಒಂದು ಗೌರವಪೂರ್ವಕವೇ ಅವ್ರ ಮನೆಗೆ ಹೋಗಿ ಅವ್ರಿಗೆ ಅಭಿನಂದನೆ ಸಲ್ಲಿಸಿ, ದೀಪಾವಳಿ ಆ ಟೈಮಲ್ಲಿ ಊಟ ಅವ್ರ ಮನೆಗೆ ನಾವಿಬ್ಬರು ಹೋಗ್ಬಿಟ್ಟು ಅಭಿನಂದನೆ ಸಲ್ಲಿಸ್ಬಿಟ್ಟು ಬರ್ತೀವಿ, ನಮಸ್ಕಾರ ಮಾಡ್ಕೊಂಡು ಬರ್ತೀವಿ. ಅಷ್ಟು ನಮಗೆ ಒಳ್ಳೆಯದಾಗಿದೆ ಅವರ ಮನೆ ಕಟ್ಕೊಟ್ಟಿರೋದ್ರಿಂದ. ಅವ್ರು ಯಾವ ಥರ ವಾಸ್ತು ಬಗ್ಗೆ ಡಿಸೈನ್ ಮಾಡಿದ್ದಾರೆ ಅಂತಂದರೆ, ಬೇರೆಯವ್ರು ಬಂದರೂ ಸಹ ಇದು ನಮ್ಮದು 40 ಇದೆ ಸೈಟ್ ಮೆಜರ್ಮೆಂಟು. ಆದರೆ ಬಂದವರೆಲ್ಲ ಇದು 60-40 ಸೈಟು ಅನ್ನೋ ರೀತಿಯಲ್ಲಿ ಮನೆ ಕಟ್ಟಿದ್ದಾರೆ ನಮ್ಗೆ. ಇದನ್ನು ಅಂದರೆ ಅಷ್ಟು ವಿಶಾಲವಾಗಿ ಕಾಣಿಸುತ್ತೆ ಮನೆಗೆ ಬಂದವ್ರಿಗೆ. ಸೊ ಅಡುಗೆ ಮನೆ ಅದೆಲ್ಲನೂ ಅದು ಅವರ ಅನುಭವ, ಅವರು ಇದಕ್ಕೆ ತಕ್ಕಂತೆ ಮಾಡಿದ್ದಾರೆ. ನನಗೆ ನಾನು ಯಾಕೆ ಡ್ಯೂಟಿಲಿ ಇರ್ತಿದ್ದೆ, ಅಡುಗೆ ಮನೆ ಅಲ್ಲಿರಬೇಕಂದ್ರೆ, ಈಗ ಬೇರೆಯವ್ರು ಕೇಳಿರೋದೇ ನನಗೆ ಅಗ್ನಿಮೂಲೆ ಎಲ್ಲಿರಬೇಕಂದ್ರೆ ಇದೆ, ಮತ್ತು ಬಚ್ಚಲ ಮನೆಯಲ್ಲಿ ಅಲ್ಲಿದೆ. ಅದಕ್ಕೆ ಏನಾದ್ರು ಅದಕ್ಕೆ ಅಕಸ್ಮಾತ್ ಜಾಗದಲ್ಲಿ ಇರಬಾರ್ದು ಅನ್ನೋ ಥರದಲ್ಲಿ ಅವ್ರು ಯಾವುದಾದ್ರು ಇಲ್ಲ ಅಂದರೆ ಅವರೇ ಅದನ್ನು ಕ್ರಿಯೇಟ್ ಮಾಡಿ ಯಾವ ಥರ ಅದನ್ನು ಪ್ಲೇಸ್ ಮಾಡಬೇಕು, ಎಲ್ಲಿ ಟಾಯ್ಲೆಟ್ ಪ್ಲೇಸ್ ಮಾಡಬೇಕು ಅದೆಲ್ಲ ಅವರೇ ಮಾಡಿಕೊಟ್ಟಿದ್ದಾರೆ. ಅಂದರೆ ಅವರು ವಾಸ್ತು ಪ್ರಕಾರ ತುಂಬ ಆಳವಾಗಿ ಅಧ್ಯಯನ ಮಾಡೋದ್ರಿಂದ ಅವ್ರಿಗೆ ಅದು ಗೊತ್ತಿದೆ. ನನಗೆ ಗೊತ್ತಿಲ್ಲದನ್ನು ನಾನು ಅದನ್ನು ಹಿಂಗೆ ಮಾಡಿ ಹಂಗೆ ಮಾಡಿ ಅಂತ ಹೇಳಿದ್ದು, ನಾನು ಮಧ್ಯದಲ್ಲಿ ಅದನ್ನು ಈ ಕೈ ಆಡಿಸೋ ಕೆಲಸ ಅಂತಾರಲ್ಲ, ಹಂಗೆ ಮಾಡೋಕ್ಕೆ ಹೋಗಿಲ್ಲ ನಾನು ಯಾವತ್ತೂ ಅವ್ರಿಗೆ. ಸೊ ಅವ್ರಿಗೆ ಏನು ಬೇಕೋ ಅವ್ರು ಮಾಡಿಕೊಟ್ಟಿದ್ದಾರೆ ನಮಗೆ. ಇವತ್ತಿನವರೆಗೂ ನಾವು ಯಾವ ಆಲ್ಟ್ರೇಷನ್ ಮಾಡಿಲ್ಲ, ಅದನ್ನು ಹಾಗೇ ಇದೆ. 2001ರಲ್ಲಿ ಕಟ್ಟಿದ ಮನೆ ಇವತ್ತಿನವರೆಗೂ ಹಾಗೇ ಇದೆ. ಮನೆ ಕಟ್ಸುವಾಗ್ಲೂ ಆಗಲಿ, ಕಟ್ಸಿರೋಕ್ಕೆ ಮುಂಚೆ ಆಗಲಿ ನಮ್ಗೆ ಗೊತ್ತಿರಲಿಲ್ಲ ಅದ್ರ ಬಗ್ಗೆ ಎಲ್ಲ. ಅಂಥದ್ದು ನಾವು ತಿಳಿ ಹೇಳಿ, ನಿಮ್ಗೆ ಯಾಕೆ ಸರ್ ನಿಮ್ಮ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ನೀವು ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಅವರೇ ಪ್ರತಿಯೊಂದು ಅವರೇ ಪ್ಲೇಸ್ಮೆಂಟ್ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ಕೂತ್ಕೊಳ್ಬೇಕು, ಇಲ್ಲಿ ಸೋಫಾ ಹಾಕಬೇಕು, ಇಲ್ಲಿ ಎಲ್ಲ ಅವರೇ ಹೇಳ್ಕೊಟ್ಟಿದ್ದಾರೆ. ನಾವು ಏನು ಅದ್ರ ಬಗ್ಗೆ ನಾವು, ಯಾಕೆಂದರೆ ಅವರು ಅಷ್ಟು ಮಾರ್ಗದರ್ಶನ ನೀಡಿರೋರಿಗೆ ನಾನು
ನ್ಯಾಚುರಲ್ ಒಳ್ಳೇದು ಆಗೇ ಆಗಿದೆ ನಮಗೆ. ಸೊ ಅದನ್ನು ಯಾರು ಬೇಕಾದರೂ ಅದನ್ನು ಪಾಸಿಟಿವ್ ಆಗಿ ತೊಗೊಂಡು ಅವ್ರನ್ನ ಫಾಲೋ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸೊ ಅದನ್ನು ನಾವು ಬಟ್ ಏನಂದರೆ ಅವ್ರಿಗೆ ನಾವು ಯಾವತ್ತು ಮತ್ತಿನೂ ನಾವು ಎದುರುಗಡೆ ಉತ್ತರ ಕೊಟ್ಟರವ್ರಿಗೆ ಅದನ್ನು ಬೇಜಾರು ಮಾಡ್ಕೊಳಲ್ಲ ಅವರು, ಅದು ಕನ್ವಿನ್ಸ್ ಮಾಡ್ತಾರೆ ಅವ್ರು ನಮಗೆ, ಇಲ್ಲ ಈ ಥರ ಇದೆ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ನಾನು ರಾಜೇಶ್ವರಿ ಅಂತ. ನನಗೆ ಆ್ಯಕ್ಚುಲಿ ನಾವು 2000 ಮನೆ ಕಟ್ಟಿಸ್ಬೇಕು ಅಂತ ನಾವು ಯೋಚನೆ ಮಾಡಿದಾಗ ಮನೆ ಕಟ್ಟಿಸ್ಬೇಕು ಅಂತ ಯೋಚನೆ ಬಂತು ಅಷ್ಟೇ ತಲೆಗೆ. ಬಟ್ ಅದರದ್ದು ಫಸ್ಟು ಪ್ರಾರಂಭದಲ್ಲಿ ಏನು ಮಾಡಬೇಕು, ಹಾಗಾಗಿ ಅವರು ಅಪ್ಪಣ್ಣ ಅಂತ ಇದ್ದಾರೆ ಒಬ್ಬರು ಆರ್ಕಿಟೆಕ್ಟು, ಅವ್ರ ಹತ್ರ ಹೋಗಿ ಫಸ್ಟು ಪ್ಲ್ಯಾನ್ ಮಾಡಬೇಕು ನಾವು ಮನೆಯದು. ಸೊ ಅದೇ ಮುಖ್ಯ ಮನೆಗೆ. ಸೊ ಜಾಗಕ್ಕೆ ಈಗ ನಾವು ಇಲ್ಲಿ ಸೈಟ್ ಕೊಂಡ್ಕೊಂಡಾಗಲೂ ಅವ್ರನ್ನೇ ಕರ್ಕೊಂಬಂದು ತೋರಿಸಿದ್ವಿ. ಇಲ್ಲ ಇದು ಚಿಕ್ಕದಾಯಿತು ಅಂತ ನನ್ನ ಮನಸ್ಸಲ್ಲಿ ಒಂದು ಸ್ವಲ್ಪ ಅಂದಾಗ ಇಲ್ಲ ಅವರು ಸಮಾಧಾನ ಹೇಳಿದ್ರು, ಇಲ್ಲ ಚಿಕ್ಕದಾದರೂ ವಾಸ್ತು ಚೆನ್ನಾಗಿದೆ, ಮನುಷ್ಯನಿಗೆ ಮನೆ ಕಟ್ಟಿದ ಮೇಲೆ ನೆಮ್ಮದಿಯಾಗಿ ಅದರಲ್ಲಿ ಇರಬೇಕು, ಅದು ಮುಖ್ಯ. ಸೊ ಹಂಗಾಗಿ ಮಾಡ್ಕೊಳ್ಳಿ, ಚಿಕ್ಕದಾಗಿದ್ರೂ ನಿಮಗೆ ಸ್ಪೇಷಿಯಸ್ ಆಗಿ ನಾನು ಇದರಲ್ಲೇ ಎಲ್ಲ ಮಲ್ಟಿ ಫ್ಲೋರ್ಸ್ ಮಾಡಿಕೊಡ್ತೀನಿ, ಪ್ರತಿಯೊಂದಕ್ಕೂ ಅನುಕೂಲ ಆಗೋ ಥರ ಅಂತ ನನಗೆ ಆ್ಯಕ್ಚುಲಿ ಬುದ್ಧಿ ಹೇಳಿದ್ರು. ಸುಮಾರು ಸತಿ ಅವ್ರ ಹತ್ರ ಹೋಗಿ ಪ್ಲ್ಯಾನ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಅವರು ಆರ್ಕಿಟೆಕ್ಟ್ಗಿಂತ ಜಾಸ್ತಿ ನಾನೇನೋ ನಮ್ಮ ರಿಲೇಟಿವು, ನಮ್ಮ ಸಂಬಂಧಿಕರು, ಅವರು ನಮ್ಮ ಬುದ್ಧಿ ಹೇಳ್ದಂಗೆ ಆ ಥರ ಬುದ್ಧಿ ಹೇಳಿ ಅವರು ನಮಗೆ ಪ್ಲ್ಯಾನ್ ಮಾಡಿಕೊಟ್ರು. ಅಂದರೆ ಒಂದು ಸ್ವಲ್ಪನೂ ಪೇಷನ್ಸ್ ಕಳ್ಕೊತಾ ಇರಲಿಲ್ಲ. ಸುಮಾರು ಸತಿ ಪ್ಲ್ಯಾನ್ ಚೇಂಜ್ ಮಾಡಿದಾಗ ಬೇಜಾರು ಮಾಡ್ಕೊತಿರ್ಲಿಲ್ಲ. ಅವರಂದರು ನೀವು ಎಷ್ಟನ್ನ ಚೇಂಜ್ ಮಾಡಿ, ಮುಖ್ಯ ಈ ಮನೆ ಚೆನ್ನಾಗಿ ಬರಬೇಕು, ಅದು ನನಗೆ ಒಳ್ಳೆ ಹೆಸರು ತರುತ್ತೆ. ಮತ್ತು ವಾಸ್ತು ಪ್ರಕಾರ, ವಾಸ್ತು ಅನ್ನೋ ಕಾನ್ಸೆಪ್ಟೇ ನಮಗೆ ಆ್ಯಕ್ಚುಲಿ ಅವಾಗ ಹೊಸ್ತು. 2000 ಇಸ್ವಿ 1999 ಶುರು ಮಾಡಿದ್ದು ನಾವು ಈ ಮನೆ. ವಾಸ್ತು ಅಂದಾಗ ಆ ಥರ ವಾಸ್ತು ಅಂದರೆ ಏನು ಅನ್ನೋದು ನನಗೆ ಆವಾಗಲೇ ಗೊತ್ತಾಗಿದ್ದು. ಆಯ ಪಾಯ ಅಂತ ಏನೋ ಅನ್ನೋರು ಹಳೆ ಕಾಲದಲ್ಲಿ, ಅದು ನನಗೆ ಗೊತ್ತಿರಲಿಲ್ಲ. ಆವಾಗ ಹೇಳಿದ್ರು ವಾಸ್ತು ಪ್ರಕಾರ 4 ಮೂಲೆಯಲ್ಲೂ ಏನೇನು ಬರಬೇಕು ಅದು ಬರಬೇಕು ಒಂದು ಸೈಟ್ ಇದ್ದಾಗ ಆ ಮನೆಯಲ್ಲಿ. ಸೊ ಆ ಕಾನ್ಸೆಪ್ಟ್ ಪ್ರಕಾರ ಅವರು ಹೋದರು. ಸೊ ಅದನ್ನು ತುಂಬ ಅವರು ಡೀಪಾಗಿ ವಾಸ್ತು ಮಾಡೋಕ್ಕೆ ಹೋಗಿ ಮನೆ ಹೆಂಗೆಂಗೋ ಆಗುತ್ತೆ, ಕೆಲವ್ರ ಮನೆಗಳಲ್ಲಿ ಪ್ಲ್ಯಾನೇ ಸರಿ ಇರೋಲ್ಲ. ಆ ಥರ ಬರಲಿಲ್ಲ ನಮಗೆ. ನಮ್ಗೆ ಅನುಕೂಲತೆಯೂ ಇರಬೇಕು, ವಾಸ್ತು ಪ್ರಕಾರನೂ ಇರಬೇಕು. ಆ ಕಾನ್ಸೆಪ್ಟ್ ಅವ್ರದ್ದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ಮತ್ತು ತುಂಬ ನಮಗೆ ಅವರು ಆರ್ಕಿಟೆಕ್ಟು, ಕಸ್ಟಮರ್ಸು ಆ ಥರ ಸಂಬಂಧಕ್ಕಿಂತ ಅವ್ರು ಒಳ್ಳೆ ಸ್ನೇಹಿತರು ನಮಗೆ. ಪ್ರತಿಯೊಂದು ಈಗಲೂ ಆ ಸ್ನೇಹ ಮುಂದುವರಿಸಿದ್ದೀವಿ. ಮತ್ತು ತುಂಬ ಒಳ್ಳೆ ಮನುಷ್ಯರು. ನಮ್ಮನ್ನು ಅವ್ರು ನೋಡಿದಾಗ ನಮಗೊಂಥರ ಒಳ್ಳೆ ಭಾವನೆ, ಮತ್ತು ತುಂಬ ಹಿರಿಯರು ಆ ಥರ ಒಳ್ಳೆ ಭಾವನೆ ಬರುತ್ತೆ. ಈಗಲೂ ಅದೇ ಮರ್ಯಾದೆ ಇದೆ. ಪ್ರತಿ ವರ್ಷವೂ ವರ್ಷಕ್ಕೊಂದು ಸತಿ 2 ಸತಿ ಹೋಗಿ ಮೀಟ್ ಮಾಡ್ತೀವಿ. ನಮ್ಮದೇ ಯಾವುದೋ ಒಂದು ಫಂಕ್ಷನ್ ಇದ್ದರೂ ಇನ್ವೈಟ್ ಮಾಡ್ತೀವಿ, ಅವರು ಅಷ್ಟೇ ಇನ್ವೈಟ್ ಮಾಡ್ತಾರೆ. ಆ ಥರ ಒಂದು ಸಂಬಂಧ ಇವತ್ತಿನವರೆಗೂ ಉಳಿಸ್ಕೊಂಡಿದ್ದೀವಿ. ತುಂಬ ಒಳ್ಳೆ ವ್ಯಕ್ತಿ. ವಾಸ್ತು ಬಗ್ಗೆನೇ ಅಷ್ಟೇ ತುಂಬ ಅಗಾಧವಾಗಿ ತಿಳ್ಕೊಂಡಿದ್ದಾರೆ. ಅದು ವಾಸ್ತು ಅನ್ನೋ ವಿಷಯ ನಮಗೆ ಈ ಮನೆ ಕಟ್ಟಿ ಇಲ್ಲಿ ಬಂದು ವಾಸ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಗೊತ್ತಾಗಿದ್ದು. ನಾವು ಅಂದ್ಕೊಂಡೇ ಇರಲಿಲ್ಲ ಹಿಂಗೆ ಆಗುತ್ತೆ ಅಂತ. ಅದು ನಡ್ಕೊಂಡೋಯ್ತು ಆಟೋಮೆಟಿಕ್ಕಾಗಿ. ಏನೇನು ಆಗಬೇಕೋ ಆ ಟೈಮ್ಗೆ ನಡ್ಕೊಂಡೋಯ್ತು. ಮತ್ತು ಎಲ್ಲ ರೀತಿ ಅನುಕೂಲ ಆಯಿತು. ಪ್ರತಿಯೊಂದು ಯಾವುದೇ ಒಂದು ಕಾರಣದಿಂದ ಏನೋ ಒಂದು ಸ್ವಲ್ಪ ತೊಂದರೆನೂ ಆಗಲಿಲ್ಲ. ಎಲ್ಲದಕ್ಕಿಂತ ಜಾಸ್ತಿ ನೆಮ್ಮದಿ. ಯಾರು ಬಂದರೂ ನಮ್ಮ ಮನೆಗೆ ತುಂಬ ನೆಮ್ಮದಿಯಾಗಿದೆ, ಪ್ರಶಾಂತವಾಗಿದೆ. ಸೊ ಆ ಥರ ಒಂದು ಭಾವನೆ ಕೊಡ್ತಾರೆ. ಮತ್ತು ತುಂಬ ವೆದರಲ್ಲಿ ತುಂಬ ಈ ಸಮ್ಮರಲ್ಲಿ ತುಂಬ ಕೂಲಾಗಿರುತ್ತೆ. ಫ್ರಿಡ್ಜ್ ಥರ ಇದೆಯಲ್ಲ ನಿಮ್ಮ ಮನೆ ಅಂತಾರೆ ಒಳಗಡೆ ಬಂದ ತಕ್ಷಣ. ಫ್ರೆಂಡ್ಸು ಅವರು ಇವರು ಬಂದರೆ. ಸೊ ಏನು ತುಂಬ ಒಂಥರ ದೊಡ್ಡ ರೀತಿ ಇಲ್ದಿದ್ರು ಒಂದು ನಾರ್ಮಲ್ಲಾಗೆ ಮನೆ ಇದು. ಅಂದರೂ ನೆಮ್ಮದಿಯಾಗಿದ್ದೀವಿ. ಏನೇ ಒಂದು ಶೋ ಅದು ಇದಕ್ಕೆಲ್ಲ ಇಂಪಾರ್ಟೆನ್ಸ್ ಕೊಡದೆ ತುಂಬ ಅನುಕೂಲತೆ ಇರಬೇಕು, ಅದರಲ್ಲಿ ನೆಮ್ಮದಿ ಮುಖ್ಯ ಇರಬೇಕು. ಆ ಥರ ಜೀವನ ನಡೆಸ್ಕೊಂಡು ಹೋಗ್ತಿದ್ದೀವಿ. ತುಂಬ ಚೆನ್ನಾಗಿದೆ. ನಮಗೆ ಯಾವುದೇ ರೀತಿಯಿಂದನೂ ಇವತ್ತು ನಮಗೆ ನೆಮ್ಮದಿ ಹೋಯ್ತಪ್ಪ, ಇವತ್ತು ಬೇಜಾರಾಯಿತು ನಾವು ಅಂತ ಒಂದು ದಿವಸನೂ, ಈ ಮನೆ 25 ವರ್ಷ ಆಯಿತು ಈ ವರ್ಷಕ್ಕೆ ಈ ಮನೆಗೆ ಬಂದು, ಒಂದು ದಿವಸನೂ ಹಂಗೆ ಅನಿಸಿಲ್ಲ ನಮಗೆ. ಆರೋಗ್ಯದ ವಿಷಯದಲ್ಲಿ ಏನೇ ಮನುಷ್ಯನ ಮೇಲೆ ಆರೋಗ್ಯ ತಪ್ಪೋದು ಅದು ಇದು, ಬಟ್ ಏನೇ ಆದರೂ ಏನು ಅಂಥ ಒಂದು ತುಂಬ ಏನಪ್ಪ ನಮ್ದು ಹಿಂಗಾಯ್ತು ಅನ್ನೋ ಥರ ಇಲ್ಲ. ನಾರ್ಮಲಾಗಿ ಜೀವನ ನಡೆಸ್ಕೊಂಡು ಹೋಗ್ತಿದ್ದೀವಿ. ಬಟ್ ಎಲ್ಲ ಆರೋಗ್ಯವಾಗಿದ್ದೀವಿ. ಯಾವುದೇ ರೀತಿ ಅಂಥ ಆರ್ಥಿಕವಾಗಿ ನಮಗೆ ತುಂಬಾ ಚೆನ್ನಾಗಾಗಿದೆ. ಯಾವುದೇ ರೀತಿಯಿಂದನೂ ನಮಗೇನು ತೊಂದರೆ ಆಗಿಲ್ಲ. ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಈ ವಾಸ್ತು ಬಗ್ಗೆ ನಮಗೇನೂ ಗೊತ್ತಿರಲಿಲ್ಲ. ಅಂಥದ್ದು ಸೈಂಟಿಫಿಕ್ಕಾಗಿ ವಾಸ್ತು ಇದೆ ಅನ್ನೋದು ನಾವು ಈ ಮನೆ ಕಟ್ಟಿ ಈ ಮನೆಯಲ್ಲಿ ವಾಸಕ್ಕೆ ಬಂದಾಗ ನಮ್ಮ ಸ್ವಂತ ಅನುಭವ ನಮ್ಗೆ ಆದಮೇಲೆ ನಮಗೆ ನಿಜ ವಾಸ್ತು ಇದೆ. ಅದು ಸೈಂಟಿಫಿಕ್ಕಾಗಿ ಅವ್ರು ಮಾಡ್ತಾರದು. ವಾಸ್ತು ಅನ್ನೋದು ಬರೀ ದೇವ್ರಿಗೆ ಸಂಬಂಧಪಟ್ಟಿದ್ದು, ದಿಕ್ಕಿಗೆ ಸಂಬಂಧಪಟ್ಟಿದ್ದು ಅಲ್ಲ. ಅದು ಆ ಮೂಲೆಗೆ ಸಂಬಂಧಪಟ್ಟಿದ್ದು ಅಲ್ಲ. ಅದು ವೈಜ್ಞಾನಿಕವಾಗಿಯೂ
ನಮ್ಮ ಮೇಲೆ ಪರಿಣಾಮ ಬೀಳುತ್ತೆ. ಇವಾಗ ಪೂರ್ವಕ್ಕೆ ಬಾಗಿಲಿಟ್ಟು ಸೂರ್ಯನ ಬೆಳಕು ಬರಬೇಕು, ಸೂರ್ಯನ ಬೆಳಕು ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮ ಜರ್ಮ್ಸ್ ಏನಿರುತ್ತೋ ಮನೆಯಲ್ಲಿ ಎಲ್ಲ ನಾಶ ಆಗುತ್ತೆ. ಆ ಥರ ಹಂಗೆ ಅದರಲ್ಲಿ ಇವರು ಒಂದು ಸ್ವಲ್ಪ ಹಂಗು ಹಿಂಗು ಮಾಡಿದ್ರು ತುಂಬ ಚೆನ್ನಾಗೇ ವಾಸ್ತು ಮಾಡಿಕೊಡ್ತಾರೆ. ಯಾವುದೇ ದಿಕ್ಕಲ್ಲಿದ್ದರು ಮನೆ, ಯಾವುದೇ ದಿಕ್ಕಲ್ಲಿ ಸೈಟ್ ಇದ್ದರೂ ಮಾಡಿಕೊಟ್ಟು ನಮ್ಮ ಸ್ವಂತ ಅನುಭವ ನಮ್ಗೆ ತೋರಿಸುತ್ತೆ. ಮನೆಗೆ ಬಂದು ವಾಸ ಮಾಡಿದ ಮೇಲೆ ಅದರಿಂದ ನಿಜ ಸೈಂಟಿಫಿಕ್ಕಾಗಿ ಇದು ವಾಸ್ತು ಅನ್ನೋದು ಇದೆ, ಅದನ್ನು ನಂಬಬೇಕು ಅನ್ನೋದು ಇವ್ರ ಮುಖಾಂತರ ನಮಗೆ ಗೊತ್ತಾಯಿತು. ಸೊ ಹಂಗಾಗಿ ಇವ್ರ ಬಗ್ಗೆ ನಮಗೆ ತುಂಬ ನಮಗೆ ಗೌರವ. ಎಲ್ಲದಕ್ಕಿಂತ ಹೆಚ್ಚಾಗಿ ನಾವು ಜನಗಳಲ್ಲಿ ಹೇಳ್ತೀವಿ, ಸುಮ್ಮನೆ ಏನೋ ಮಾಡ್ಕೊಳ್ಳೋದು ಬದಲು ಈ ಥರ ವಾಸ್ತುನ ತುಂಬ ಏನೇನೋ ಮಾಡ್ಕೊಳ್ಳೋದು ಬದಲು ನಂಬಿ ಇಂಥ ದೊಡ್ಡ ವ್ಯಕ್ತಿಗಳ ಹತ್ರ ನಾವು ಮಾಡಿಸ್ಬೇಕು. ಮನೆ ನೆಮ್ಮದಿ ಬೇಕು, ಮನೆಯಲ್ಲಿ ನೆಮ್ಮದಿಯಾಗಿರಬೇಕು ಅನ್ನೋದು ಮುಖ್ಯ ಅಷ್ಟೇ. ನಮಸ್ಕಾರ. ನಮಸ್ಕಾರ.